ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮನೆಯಲ್ಲೇ ಮುಗಲಾಯ್ ಚಿಕನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ. ಓಕೆನಾ. ಸೊ ನಾನಿಲ್ಲಿ ಒಂದು 1/2 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿಣ, 2-3 ಚಿಟಿಕೆ ಆಗೋಷ್ಟು ಅರಿಶಿಣ, ದೆನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು, ಆಮೇಲೆ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಆಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ, ಆಮೇಲೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್, ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡೋಣ. ಸ್ವಲ್ಪ ಒಂದು 1/2 hour to 45 minutes ಬಿಟ್ಟರೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇನ್ನೊಂದು ಕಡೆ ಕುಕ್ಕಿಂಗ್ ಆಯಿಲ್ ಇಟ್ಕೊಂಡು ಅದಕ್ಕಾದಮೇಲೆ ಒಂದು 3 ಮೀಡಿಯಮ್ ಸೈಜ್ ಆನಿಯನ್ನ ಎಳೆಯಾಗಿ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಡೀಪ್ ಫ್ರೈ ಆಗೋದೇನು ಬೇಡ, ಮೀಡಿಯಮ್ ಫ್ರೈ ಆದರೆ ಸಾಕಾಗ್ತದೆ. ಮತ್ತು ಅದಕ್ಕೆ ಸ್ವಲ್ಪ ಕ್ಯಾಶು ಕೂಡ ಹಾಕಬೇಕಾಗ್ತದೆ. ಓಕೆನಾ. ಕ್ಯಾಶು ಹಾಕಿದ್ರೆ ಏನಂತ ಹೇಳಿದ್ರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಓಕೆನಾ. ಹಾಗಾಗಿ ಇದರಲ್ಲಿ ನಾನು ಕ್ಯಾಶು ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಏನಿಲ್ಲ ಇಲ್ಲಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀವು ತೆಂಗಿನಕಾಯಿ ಹಾಕೋಬೋದು ಇಷ್ಟ. ಮತ್ತೊಂದು ಕಡೆ ಮ್ಯಾರಿನೇಟ್ ಆಗಿದೆ. ಇದನ್ನು ಸ್ವಲ್ಪ ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ನೀರೆಲ್ಲ ಬಂಗೋವರೆಗೂ ಸ್ವಲ್ಪ ಬಿಸಿ ಒಂದು ತವಾದಲ್ಲಿ ಹಾಕಿಬಿಟ್ಟು ಮೇಲೆ ಕೆಳಗೆ ಮಾಡಿಕೊಂಡ್ರೆ ಆಯಿತು. ತುಂಬ ಫ್ರೈ ಆಗೋದೇನು ಬೇಡ, ಯಾಕಂದರೆ ಮತ್ತೆ ಪುನಃ ನಾವು ಇದನ್ನು ಮಸಾಲೆ ಜೊತೆಗೆಲ್ಲ ಬಾಯ್ಲ್ ಮಾಡಬೇಕಾಗ್ತದೆ ಅಲ್ಲ, ಹಾಗಾಗಿ. ಓಕೆನಾ. ನೋಡಿ ಈ ರೀತಿಯಾಗಿ ನಾವು ಶಾಲೋ ಫ್ರೈ ಮಾಡೋದ್ರಿಂದ ಅದು ಒಂದು ಥಿಕ್ನೆಸ್ ಇರುತ್ತಲ್ಲ, ಚಿಕನ್ ತುಂಬ ಒಂದು ಸಾಫ್ಟ್ ಆಗಿ ಆಗ್ತದೆ ಫ್ರೆಂಡ್. ಓಕೆನಾ. ಯಾಕಂದರೆ ಇದು ಮ್ಯಾರಿನೇಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಶಾಲೋ ಫ್ರೈ ಮಾಡ್ತಾ ಇದ್ದೀವಲ್ವ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆನಾ. ನಾವು ಈ ಥರ ಶಾಲೋ ಫ್ರೈ ಮಾಡದೆ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಹಸಿ ಸ್ಮೆಲ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಈ ಮುಗಲಾಯಿ ಚಿಕನ್ಗೆ ಇದು ಒಂದು ಎಕ್ಸ್ಟ್ರಾ ಸ್ಟೆಪ್ ಅಂತಲೇ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇನ್ನೊಂದು ಕಡೆ ನಾನು ಸ್ವಲ್ಪ ಟೊಮ್ಯಾಟೊ ಹಣ್ಣು, ಅಂದರೆ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ನಾವೀಗ ಸಿರಪ್ ಮಾಡ್ಕೊಳ್ಳೋಣ, ಟೊಮ್ಯಾಟೊ ಸಿರಪ್ ಮಾಡ್ಕೊಳ್ಳೋಣ. ಯಾಕಂದರೆ ಇದಕ್ಕೆ ಹೆಚ್ಚಾಕೋದಕ್ಕಿಂತ ಈ ಥರ ಸಿರಪ್ ಹಾಕಿದ್ರೆ ಅದೊಂದು ರೀತಿಯಾಗಿ ಗ್ರೇವಿ ಕೂಡ ಥಿಕ್ನೆಸ್ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ. ಓಕೆನಾ. ಇನ್ನೊಂದು ಕಡೆ ನೋಡಿ ಈರುಳ್ಳಿ ಅದೆಲ್ಲ ನಾವು ಕ್ಯಾಶು ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ, ಅದೆಲ್ಲ ತಣ್ಣ ಆದಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ. ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಆದಮೇಲೆ ನಾವು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತಾ ಹೋಗೋಣ. ಓಕೆನಾ. ನೋಡಿ ಈ ರೀತಿಯಾಗಿ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಫ್ರೆಂಡ್. ಮನೆಯಲ್ಲೇ ಈ ರೀತಿಯಾಗಿ ರುಚಿಯಾಗಿ ನಾವು ಮುಗಲಾಯಿ ಚಿಕನ್ ಅದೆಲ್ಲ ಮಾಡಿದ್ರೆ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ ಅಲ್ವಾ. ನೋಡಿ ಏನು ಟೊಮೊಟೊ ಸಿರಪ್ ಇರುತ್ತಲ್ವ, ನಾವು ಉಟ್ಕೊಂಡಿರೋವಂಥದ್ದು ಟೊಮೊಟೊ ಸಿರಪ್ ಕೂಡ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅದನ್ನೇ ತೊಳೆದಿರುವಂಥ ಮಿಕ್ಸಿ ನೀರು ಕೂಡ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ಆ ಒಂದು ಎಣ್ಣೆ ಅಂಶ ಎಲ್ಲ ಹೋಗಬೇಕು. ಓಕೆನಾ. ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಾವು ಮ್ಯಾರಿನೇಟ್ ಮಾಡುವಾಗ ಕೂಡ ಉಪ್ಪು ಹಾಕಿದ್ವಲ್ಲ, ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಅದು ಆಗ್ತಾ ಇದೆ ಫ್ರೆಂಡ್ ಗ್ರೇವಿ. ಇನ್ನೊಂದು ಕಡೆ ನಾವು ಒಂದು ಮಸಾಲ ರೆಡಿ ಮಾಡೋಣ. ಅದಕ್ಕೆ ನಾನು ಒಂದು 1/2 ಬೌಲ್ ಅಥವಾ ಏನು 1/4 ಬೌಲ್ ಆಗೋವಷ್ಟು ಕರ್ಡ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಮಸಾಲೆ ಆಗಿದೆ. ಓಕೆನಾ. ಈಗ ನಾವೇನು ಚಿಕನ್ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಚಿಕನ್ನ ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಶಾಲೋ ಫ್ರೈ ಯಾಕೆ ಅಂತ ಹೇಳಿದ್ರೆ ಅದೊಂದು ರೀತಿಯಾಗಿ ಥರ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್. ಓಕೆನಾ. ನೀವು ಶಾಲೋ ಫ್ರೈ ಮಾಡಿಲ್ಲ ಅಂದರೆ ಮುಗಲಾಯಿ ಥರ ಅನ್ಸೋದಿಲ್ಲ ನಿಮಗೆ, ಹಾಗಾಗಿ ಶಾಲೋ ಫ್ರೈ ಮಾಡ್ಕೊಳ್ಳಿ, ಹಾಗಾದರೆ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಕಡೆ ನಾವು ಇನ್ನೊಂದು ಮಸಾಲೆ ಮಾಡಬೇಕಂತ ಹೇಳಿದ್ಮೇಲೆ ಅದಕ್ಕೆ ಒಂದು 1/4 ಬೌಲ್ ಆಗೋವಷ್ಟು ಕರ್ಡ್ ತೊಗೊಂಡಿದ್ದೀನಿ. ಅದಕ್ಕೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಓಕೆನಾ. 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ನೋಡಿ ನಾನು ಹೇಳಿದ್ನಲ್ಲ, ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು ಮುಂದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ ಇಲ್ಲಿ. ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕಿದ್ದೀನಿ ಫ್ರೆಂಡ್. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಈಗ ಏನು ಇಲ್ಲಿ ಚಿಕನ್ ಸ್ವಲ್ಪ ಬಾಯ್ಲ್ ಆಗ್ತಾ ಇರುತ್ತಲ್ಲ, ಇದಕ್ಕೆ ನಾವು ಅದನ್ನು ಬಗ್ಗಿಸ್ಕೋಬೇಕಾಗ್ತದೆ. ನೋಡಿ ಒಂದು ರೀತಿಯಾಗಿ ತಂದೂರಿ ಚಿಕನ್ ಥರನೇ ಅನಿಸುತ್ತೆ ನೀವು ಮಾಡುವಾಗ ಕೂಡ. ಅದು ನೋಡಿ ಈ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮಸಾಲೆ ಜೊತೆಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ದಟ್ ಅದು ಚೆನ್ನಾಗಿ ಚಿಕನ್ ಜೊತೆ ಎಲ್ಲ ಹೊಂದ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಈಗ ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನು ಮೇಲ್ಗಡೆ. ತುಂಬ ಜಾಸ್ತಿ ಏನು ಬೇಡ, ಯಾಕಂದರೆ ಧನಿಯಾ ಪೌಡರ್ ಎಲ್ಲ ಮೊದಲೇ ಹಾಕಿದ್ದೀವಲ್ಲ, ಮೊಸರಲ್ಲಿ ಹಾಕಿ ಕಲಿಸಿದ್ದೀವಲ್ಲ, ಹಾಗಾಗಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಸ್ಪೆಷಲ್ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಮತ್ತು ನಾವೇನು ಆ ಗ್ರೇವಿ ಎಲ್ಲ ಮಾಡ್ಕೊಂಡಿದ್ದೀವಲ್ಲ, ಆ ಈರುಳ್ಳಿ ಮತ್ತು ಕ್ಯಾಶ್ಯೂ ಎಲ್ಲ ಮಿಕ್ಸಿ ಮಾಡಿದ್ವಲ್ಲ, ಆ ಒಂದು ಪೇಸ್ಟನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ ಇಲ್ಲಿ.
ಓಕೆ. ನಿಮಗೆ ತುಂಬ ಈ ಥರ ಗ್ರೇವಿ ಬೇಡ ಅಂದರೆ ಕೂಡ ಸ್ವಲ್ಪ ನೀವು ನೀರು ಹಾಕೋದನ್ನು ಕಡಿಮೆ ಮಾಡಿ, ಓಕೆನಾ. ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಆದಮೇಲೆ ನಾನು ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಒಳ್ಳೆ ಸ್ಮೆಲ್ ಬರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಕೂಡ ಹಾಕಿದ್ದೀನಿ ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೆಲ್ ಕೂಡ ಎಕ್ಸಲೆಂಟ್ ಆಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದು 5 ನಿಮಿಷ ಇದನ್ನು ನಾವು ಬಾಯ್ಲ್ ಮಾಡ್ಕೊಂಡ್ರೆ ನಮ್ಮ ಮೊಗಲಾಯಿ ಚಿಕನ್ ರೆಡಿ ಆಗುತ್ತೆ. ಅದಕ್ಕೆ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ನೋಡಿ, ಈ ರೀತಿಯಾಗಿ ಫೈನಲಿ ರೆಡಿ ಆಗಿದೆ. ಇದು ಚಪಾತಿ ಜೊತೆ ಆಗಿರಬಹುದು, ಅಥವಾ ದೋಸೆ ಆಗಿರಬಹುದು, ಅಥವಾ ಈ ಗೀ ರೈಸ್ ಎಲ್ಲ ಮಾಡ್ತೀವಲ್ಲ ಮನೆಯಲ್ಲಿ, ಯಾವುದಾದ್ರೂ ರೈಸ್ ಭಾಗಗಳು ಮಾಡ್ತೀವಲ್ಲ, ಕುಷ್ಕರ ಆ ಥರ ಎಲ್ಲ ಕೂಡ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್. ಸೊ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಫ್ರೆಂಡ್, ಓಕೆನಾ. ನಾನು ಮನೇಲಿ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಮನೇಲಿ ಕೂಡ ಎಲ್ಲ ನಾನು ಅಪ್ರಿಷಿಯೇಟ್ ಮಾಡಿದ್ರು ಫ್ರೆಂಡ್. Thank you for watching Vibhara Vlogs. Keep supporting.